our hearts beat. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನನ್ನ ಹೆಸರು ಚೈತ್ರ. ನಾನು ಸಿಯಾಟಲಿಂದ ಕನ್ನಡ ವೀಡಿಯೋಸ್ನ ಮಾಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಅಪ್ಡೇಟ್ ಏನಪ್ಪ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಮಾವಿನ ಹಣ್ಣು ಸೀಸನ್ ಬಂದು ಆಯಿತು, ಹೋಗಿದ್ದು ಆಯಿತು. ಇಂಡಿಯಾದಲ್ಲಿ ನೀವೆಲ್ಲರೂ ತುಂಬಾ ಚೆನ್ನಾಗಿ ತಿಂದಿರ್ತೀರ. ಬಟ್ ನಮಗಿಲ್ಲಿ ಏನಾಗ್ತಿತ್ತು ಅಂದರೆ, ಇಲ್ಲಿ ಅಷ್ಟು ಒಳ್ಳೆ ಮಾವಿನ ಹಣ್ಣು ನಮಗೆ ಎಲ್ಲೂ ಸಿಗ್ತಿರ್ಲಿಲ್ಲ. ಸೊ ನಾವು ಅದಕ್ಕೆ ಆರ್ಡ್ರ್ ಮಾಡಿದ್ವಿ ಮಾವಿನ ಹಣ್ಣಿಗೆ. ಸೊ ಈಗ ಅದು ಬಂದಿದೆ. ಆಲ್ಮೋಸ್ಟ್ ನಾವು ಹೇಳಿ ಒಂದು ತಿಂಗಳ ಮೇಲೆ ಆಯಿತು ಅಂದ್ಕೊಳ್ಳಿ. ಸೊ ನಾವು ಇನ್ನೇನು ಕ್ಯಾನ್ಸಲ್ ಮಾಡೋಣ ಅಂತ ಅನ್ಕೊತಾ ಇದ್ವಿ. ಬಟ್ ಇವತ್ತು ಅಷ್ಟರಲ್ಲಿ ಫೋನ್ ಬಂತು, ಸೊ ಮಾವಿನ ಹಣ್ಣು ಬಂದಿದೆ ಅಂತ. ಆ್ಯಕ್ಚುಲಿ ಬಂದಿರೋದು ಇಂಡಿಯಾಯಿಂದ. ಸೊ ನನಗಂತೂ ಬಹಳನೇ ಖುಷಿ ಆಗ್ತದೆ. ನಿಮಗೆ ನಾನು ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಸೊ ಇವಾಗಷ್ಟೇ ಹೋಗಿ ತಗೊಂಡು ಬಂದ್ವಿ. ಇದರಲ್ಲಿ ಈ ಥರ ಇದೆ ಮಾವಿನ ಹಣ್ಣು. ಒಂದು ನಾವು ಟೇಸ್ಟ್ಗೆ ಅಂತ ತಿಂದ್ವಿ, ತುಂಬಾ ಚೆನ್ನಾಗಿದೆ. ಸೊ ನಾವು ಇದಕ್ಕೆ ಇಲ್ಲಿ ಪೇ ಮಾಡಿದ್ದು $48 ಆಯಿತು. ಅಂದರೆ ಇಂಡಿಯನ್ ರುಪೀಸಲ್ಲಿ ಅಪ್ರಾಕ್ಸಿಮೇಟ್ಲಿ 4,000. ಹಾಗೆಯೇ ಒಂದೊಂದು ಮಾವಿನ ಹಣ್ಣಿಗೆ $5 ಅಂತ ಅಂದರೆ, ಒಂದೊಂದು ಮಾವಿನ ಹಣ್ಣಿಗೆ ನಾವು ಅಪ್ರಾಕ್ಸಿಮೇಟ್ಲಿ $400 ಕೊಟ್ಟು ತಿಂತಾ ಇರೋದು. ಸೊ ಈ ವರ್ಷದ ದುಬಾರಿ ಮಾವಿನ ಹಣ್ಣು ತಿಂತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಈ ಥರ ಇದೆ ಆಲ್ಫಾನ್ಸೋ. ತುಂಬಾ ಟೇಸ್ಟಿಯಾಗಿದೆ, ತುಂಬಾ ಚೆನ್ನಾಗಿತ್ತು. ಒಂದಷ್ಟೇ ಟ್ರೈ ಮಾಡಿದ್ದೀವಿ, ಇನ್ಮೇಲೆ ನಾವು ತಿನ್ನಬೇಕು. ಹಾಗೆಯೇ ಈಗಷ್ಟೇ ಗ್ರಾಸರಿ ಶಾಪಿಂಗ್ ಕೂಡ ಹೋಗಿ ಬಂದ್ವಿ. ಸೊ ಇಲ್ಲಿ ಎಲ್ಲ ಐಟಮ್ಸು ತೊಗೊಬಂದೆ. ಏನಿಲ್ಲ, ಜನರಲ್ ಆಗಿ ಏನೇನು ಬೇಕಂತ. ಹಾಗೆಯೇ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇಲ್ಲೆಲ್ಲ ಸೀಸನಲ್ ಆಗಿ ಏನೇನು ಸಿಗುತ್ತೆ ನಮ್ಮ ಇಂಡಿಯಾದಲ್ಲಿ ಅದೆಲ್ಲ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿ ಎಲ್ಲ ಸಿಗುತ್ತಲ್ಲ, ಸೊ ಅಲ್ಲಿ ಎಲ್ಲನೂ ಸಿಗುತ್ತೆ. ಬಟ್ ಇಲ್ಲಿ ಸಿಗ್ತಿರ್ಲಿಲ್ಲ. ಸೊ ನಾನೇನು ಮಾಡಿದೆ, ನನ್ನ ಫ್ರೆಂಡ್ ಒಬ್ಬರಿಗೆ ಮೆಸೇಜ್ ಹಾಕಿದ್ದೆ, ಸೊ ಇಲ್ಲಿ ಸಿಗಲ್ವಾ ಅಂತ. ಅದಕ್ಕೆ ಅವರು ಹೇಳಿದ್ರು, ನಮಗೆ ಇಲ್ಲಿ ಫ್ರೋಝನ್ ಅವರೆಕಾಳು ಸಿಗುತ್ತೆ. ಅಂದರೆ ಅವರೆಕಾಯಿನ ಸುಲಿದು ಅವರೆಕಾಯಿ ತಗೊಂಡು ಅದನ್ನು ಫ್ರೀಸ್ ಮಾಡಿ ಇಟ್ಟಿರ್ತಾರೆ. ಸೊ ಈ ಥರ ನಾನು ಇನ್ನೂ ಓಪನ್ ಮಾಡಿ ನೋಡಿಲ್ಲ. ಸೊ ಇಲ್ಲಿ ಸೀಲ್ ಇದೆ, ಈ ಸೀಲ್ನ ಓಪನ್ ಮಾಡಿ ನೋಡಿದ್ರೆ ಸೊ ಅಡುಗೆ ಮಾಡಿ ನೋಡಬೇಕು. ಯಾಕಂದರೆ ನಾನು ಅವರೆಕಾಳು ಸಾರು ತಿಂದು ವರ್ಷನೇ ಆಗೋಯ್ತು. ಸೊ ಅವರೆಕಾಳು ಕೂಡ ನನಗೆ ಸಿಕ್ತು. ಹಾಗೆಯೇ ಕೆಲವೊಂದಷ್ಟು ಈವೆಂಟ್ಸ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಏನಂದರೆ, ನನ್ನ ಮಗಂದು ಕಿಂಡರ್ ಗಾರ್ಡನ್ ಕಂಪ್ಲೀಟ್ ಆಯಿತು. ಕಿಂಡರ್ ಗಾರ್ಡನ್ ಅಂದರೆ ಇಲ್ಲಿ UKG ಮುಗೀತು ಅಂತ. ಸೊ ಅಲ್ಲಿ ನಾವೆಲ್ಲ UKG ಅಂತೀವಿ, ಇಲ್ಲಿ ಕಿಂಡರ್ ಗಾರ್ಡನ್ ಅಂತಾರೆ. ಸೊ UKG ಮುಗಿದು ಅವನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಈಗ ಹೋದ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ಫಸ್ಟ್ ಗ್ರೇಡ್ ಅಂತಾರೆ. ಅದಕ್ಕೆ ಇಲ್ಲಿ ಗ್ರ್ಯಾಜುಯೇಷನ್ ಡೇ ಅಂತ ಮಾಡ್ತಾರೆ. ಅಂದರೆ ಮಕ್ಕಳು ಎಷ್ಟೇ ಚಿಕ್ಕ ಕ್ಲಾಸ್ ಆಗಿದ್ರೂ ಸಹ ಎಲ್ರಿಗೂ ಒಂದು ಗ್ರ್ಯಾಜುಯೇಷನ್ ಡೇ ಅಂತ ಒಂದು ಪಾರ್ಟಿ ಥರ ಮಾಡ್ತಾರೆ. ಸೊ ಅದು ಕೂಡ ಅಟೆಂಡ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಆ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ. Huge amounts of growth for all of our children here. Welcome for this kindergarten graduation. We're going to start. Feel free to videotape or if you want. Make sure you stay in this general area because they'll come right here. So if you guys can make sure you're behind, you can. Yeah, everybody that's just kind of go back closer to where the bathroom is, just because. Shake, shake, shake. Get the wiggles out. All right. Radnika,
Lucas' parents go ahead and come back here so you can see their performance? I got this feeling inside my bones. It feels electric when I turn it on. I turn my city up to my Van Hoff. I just put it ಅದಾದಮೇಲೆ ಮಕ್ಕಳು ಅಲ್ಲಿ ಏನೇನು ಇವೆಂಟ್ಸ್ ಮಾಡಿದ್ರು ಅದರದ್ದೆಲ್ಲನೂ ಒಂದು ಮೆಮೊರಿ ಥರ ಮಕ್ಕಳಿಗೆಲ್ಲ ಫೋಟೋಸ್ನ ಶೇರ್ ಮಾಡಿದ್ರು. ತುಂಬಾ ಬ್ಯೂಟಿಫುಲ್ ಆಗಿತ್ತು. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. Now the morning. Throw your hats up in the air. Yeah. All right, get ready. But that's what college people do. You ready? 1, 2, 3, go! Wanna chase the night, wanna dance to the light, pull the stars from the sky, just two hearts run. ಹಾಗೆಯೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಇನ್ಸಿಡೆಂಟ್ ಕೂಡ ಆಯಿತು. ಸೊ ಫೈರ್ ಅಲಾರಾಮ್ ಟ್ರಿಗರ್ ಆಯಿತು. ಇದೇ ಥರ ಒಂದು ಭಾನುವಾರ ಇದ್ದಕ್ಕಿದ್ದಂಗೆ ಎಲ್ಲ ಕೂಡ ಸೌಂಡ್ ಸ್ಟಾರ್ಟ್ ಆಯಿತು ನಮಗೆ. ಆ ಸೌಂಡ್ ಸ್ಟಾರ್ಟ್ ಆದಾಗ ಯೂಶ್ವಲಿ ಯಾರೂ ಮನೆ ಒಳಗಡೆ ಇರೋದಿಲ್ಲ. ಏನಾದರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದ್ದರೆ ಅಂದರೆ ಪಾಸ್ಪೋರ್ಟ್, ವೀಸಾ ಏನೇ ಇದ್ರೂ ಬರೀ ಇಂಪಾರ್ಟೆಂಟ್ ಅಷ್ಟೇ ತೊಗೊಂಡು ಎಲ್ಲ ಕೆಳಗಡೆ ಓಡ್ಬಿಟ್ವಿ. ಸೊ ಆ ಕ್ಲಿಪ್ಪಿಂಗ್ ಕೂಡ ಹಾಕಿದ್ದೀನಿ, ನೀವು ನೋಡಬಹುದು. ಬಟ್ ಏನೂ ಅಂಥ ದೊಡ್ಡ ಅವಘಡ ಏನೂ ಆಗಲಿಲ್ಲ. ಯಾವುದೋ ಒಂದು ಚಿಕ್ಕ ಮಗು ಏನೋ ಫೈರ್ ಅಲಾರಾಮ್ನ ಫುಲ್ ಮಾಡೋಕ್ಕೆ ಹೋಗಿ ಆಟ ಆಡ್ತಾ ಗೊತ್ತಿದ್ದಲೇ ಮಾಡೋದ್ರಿಂದ ಇಷ್ಟೆಲ್ಲ ಆಯಿತು. ಸೊ ಫೈರ್ ಫೈಟರ್ಸ್ ಎಲ್ಲ ಕೂಡ ಬಂದಿದ್ದರು. ಆ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ, ನೀವು ನೋಡಬಹುದು. ನಡಿ ನಡಿ, ಗೊತ್ತಿಲ್ಲ. ಯಪ್ಪ ರೀ, ಓ ಯಪ್ಪ, ನಡಿ ನಡಿ. ಬಾ ಬಾ ಬಾ. ಇಲ್ಲಿ US ಅಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರಬಹುದು 911 ನಂಬರ್. ಇಲ್ಲಿ ಏನೇ ಅವಘಡ ಏನೇ ಸಂಭವಿಸಿದ್ರು 911ಗೆ ಕಾಲ್ ಮಾಡಬೇಕು. ಅವ್ರು ಇಮಿಡಿಯೇಟಾಗಿ 5 ನಿಮಿಷದಲ್ಲಿ ಬಂದುಬಿಡ್ತಾರೆ.
ಸೊ ಈ ಫೈರ್ ಇನ್ಸಿಡೆಂಟ್ ಇದೆಲ್ಲ ತುಂಬಾ ಇಲ್ಲಿ ಡೇಂಜರಸ್ ಅಂತಲೇ ಹೇಳಬಹುದು. ಬಟ್ ನಮಗೇನು ಅದು ಎಫೆಕ್ಟ್ ಆಗಲಿಲ್ಲ ಅಷ್ಟೇ. ಸೊ ಅದು ಮಗು ಏನೋ ಮಾಡಿದ್ರಿಂದ ಅದು ಆ ಥರ ಆಯಿತು. ಬಟ್ ಇದು ತುಂಬಾ ಡೇಂಜರಸ್ ಅಂತಲೇ ಹೇಳಬಹುದು. ಸೊ ಎಲ್ಲರೂ ಮನೆ ಹೊರಗಡೆ ಕಾಯ್ತಾ ಇದ್ವಿ. ಹಾಗೆಯೇ ಎಲ್ಲರೂ ಕೂಡ ಹೊರಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಫೈರ್ ಫೈಟರ್ಸ್ ಎಲ್ಲ ಕೂಡ ಬಂದು ಚೆಕ್ ಮಾಡಿದ್ರು. ಅದಾದಮೇಲೆ ಎಲ್ಲ ಕೂಡ ಸರಿ ಹೋಯಿತು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. Our hearts beat to the city streets.